ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಕೂಡ ವಿಶೇಷವಾದಂತಹ ದಿನ ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ. ಎಲ್ರಿಗೂ ಗೊತ್ತಿರೋ ಹಾಗೆ ಸಂಕಷ್ಟ ಚತುರ್ಥಿ ಪ್ರತಿ ತಿಂಗಳು ನಾವು ಎಲ್ಲರೂ ಆಚರಿಸ್ತೇವೆ. ಆದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಯಾಕೆ ಕರೀತಾರೆ? ಆ ಅಂಗಾರಕ ಎಂಬ ಹೆಸರು ಯಾರದ್ದು? ಈ ಸಂಕಷ್ಟ ಚತುರ್ಥಿಗೂ ಅದಕ್ಕೂ ಏನು ಸಂಬಂಧ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇದಕ್ಕೆ ಒಂದು ಇತಿಹಾಸ ಹಿನ್ನೆಲೆ ಇದ್ದೇ ಇದೆ. ಯಾರಂದರೆ ಅಂಗಾರಕ ಅಂದರೆ ಮಂಗಳ ಗ್ರಹ. ನವಗ್ರಹದಲ್ಲಿ ಭೂಮಿಗೆ ಅಧಿಪತಿ ಹಾಗೂ ನಮ್ಮ ಭೂಮಿ ಪುತ್ರ ಅಂತ ಹೆಸರನ್ನು ಇಟ್ಕೊಂಡಿರೋನೇ ಈ ಮಂಗಳ ಗ್ರಹನ್ನೇ ಅಂಗಾರಕ ಅಂತ ಕರಿತೀವಿ. ಆದ್ದರಿಂದ ಇದರ ಒಂದು ಹಿನ್ನೆಲೆ ಇದೆ. ಅಂಗಾರಕರ ತಂದೆ ಭಾರದ್ವಾಜ ಋಷಿಗಳು. ಭಾರದ್ವಾಜ ಋಷಿಗಳಿಗೆ ಒಮ್ಮೆ ಅವರ ವೀರ್ಯ ಭೂಮಿಯ ಮೇಲೆ ಸ್ಖಲನವಾಗಿಬಿಡತ್ತೆ. ಆ ಸ್ಖಲನವಾದಂತಹ ಭೂಮಿಯ ಮೇಲೆ ಆದಂತಹ ವೀರ್ಯ ಅವರದ್ದು ಏನು ಬಿದ್ದಿರುತ್ತೋ ಅಲ್ಲಿಂದ ಬಂದಂತಹ ಅಗ್ನಿ ಆಕಾರದಲ್ಲಿ ಅಂಗಾರಕನಾಗಿ ಆ ಒಬ್ಬ ಗ್ರಹ ಹುಟ್ಟು ಬರುತ್ತೆ. ಅವರೇ ಮಂಗಳ ಗ್ರಹ. ಅವನೇ ಭೂಮಿಪುತ್ರ ಅಂತ ಕರಿತೀವಿ. ಈ ಭೂಮಿಪುತ್ರನಿಗೂ ಗಣಪತಿಗೂ ಇರುವಂತಹ ನಂಟೇನಂತ ಹೇಳಿದ್ರೆ, ನಮ್ಮ ಗಣಪತಿಯ ವಿಗ್ರಹವನ್ನು ನಾವು ಗಣಪತಿ ಹಬ್ಬದಲ್ಲಿ ಇಡುವಂತಹ ವಿಗ್ರಹ ಯಾವುದಾಗಿರುತ್ತೆ ಅಂದರೆ ಮಣ್ಣಿನ ಗಣಪತಿ ಆಗಿರುತ್ತೆ. ಆದ್ದರಿಂದ ಮಣ್ಣಿನ ಒಂದು ಗಣಪತಿಯ ವಿಶೇಷವಾದಂತಹ ಸ್ವರೂಪವುಳ್ಳ ಒಂದು ಮೂರ್ತಿಯುಳ್ಳ ಅದಕ್ಕೂ ಮತ್ತು ಅಂಗಾರಕ ಭೂಮಿ ಪುತ್ರನಿಗೂ ಇರುವಂಥ ವಿಶೇಷವಾದಂತಹ ನಂಟೇನಪ್ಪ ಅಂದರೆ, ಎಲ್ಲ ದೇವತೆಗಳ ದರ್ಶನವನ್ನು ಪಡಿತಾನಂತೆ ಈ ಅಂಗಾರಕ. ಆದರೆ ಗಣಪತಿಯ ಒಂದು ಆಶೀರ್ವಾದ ಸಿಗದೇನೆ ಹೋಗ್ಬಿಡತ್ತೆ. ಅವರು ಆದ್ದರಿಂದ ಮಹಾಗಣಪತಿಯ ಒಂದು ದರ್ಶನಕ್ಕಾಗಿ ಸಕಲ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರಂತೆ. ಆ ನಂತರ ಆ ಒಂದು ತಪಸ್ಸಿಗೆ ಮೆಚ್ಚಿ ಅಂಗಾರಕನಿಗೆ ತಾವು ಕೋರಿದಂತಹ ಆಸೆಗಳನ್ನೆಲ್ಲ ಈಡೇರಿಸಲು ಮಹಾಗಣಪತಿ ಒಂದು ದೃಶ್ಯನಾಗ್ತಾನಂತೆ. ಆಗ ಮಹಾಗಣಪತಿ ಕೇಳ್ಕೋತಾನಂತೆ, ನಿನಗೇನು ಬೇಕು ಹೇಳು, ನನ್ನಿಂದ ನಿನಗೇನಾಗಬೇಕಾಗಿದೆ ಹೇಳು. ಸಕಲ ಎಲ್ಲ ದೇವತೆಗಳ ಒಂದು ಆಶೀರ್ವಾದ ಪಡೆದರೂ ಸ್ವಾಮಿ, ನಿನ್ನ ಆಶೀರ್ವಾದ ನಾನು ಪಡೀಲಿಕ್ಕೆ ಆಗಲಿಲ್ಲ. ಪೂಜೆಗೆ ಅಗ್ರಗಣ್ಯ ಅಂತ ಅನಿಸ್ಕೊಂಡಿರುವಂತಹ ನೀನು ನನಗೆ ಯಾಕೆ ದರ್ಶನ ನೀಡಲಿಲ್ಲ ಅಂತ ಕೇಳಿದಾಗ ಆಗ ಮಹಾಗಣಪತಿ ಹೇಳ್ತಾನಂತೆ, ನಿನ್ನ ಒಂದು ಹುಟ್ಟು ಏನಿದೆ ಭೂಮಿಪುತ್ರ ಅಂತ ಕರೆಸಿಕೊಳ್ತೀಯ. ಅದೇ ರೀತಿ ಸಕಲ ನನ್ನ ಭಕ್ತರು ಆ ಭೂಮಿಯಿಂದ ಇರುವಂತಹ ಮಣ್ಣಿನಿಂದಲೇ ನನ್ನನ್ನು ಪೂಜೆಯನ್ನು ಮಾಡ್ತಾರೆ. ಆದ್ದರಿಂದ ನಿನ್ನನ್ನು ನಾನು ವಿಶೇಷವಾಗಿ ಅನುಗ್ರಹಿಸಬೇಕು ಎಂಬುದಕ್ಕಾಗಿ ನಾನು ನಿನಗೆ ದರ್ಶನವನ್ನು ನೀಡಲಿಲ್ಲ. ಆದ್ದರಿಂದ ಈಗ ದರ್ಶನವನ್ನು ನೀಡಿದ್ದೇನೆ, ನಿನಗೇನು ಬೇಕು ವರವನ್ನು ಕೋರಿಕೋ ಅಂದಾಗ ಆಗ ಭೂಮಿಪುತ್ರನಾದ ಅಂಗಾರಕನಿಗೆ ಬಹಳ ಸಂತುಷ್ಟವಾಗುತ್ತಂತೆ. ಯಾಕಂದರೆ ಇವನು ದೇವರನ್ನ ರೀತಿಯಲ್ಲಿ ನೋಡಿದರೆ ಸ್ವಾಮಿ ನನ್ನ ಹುಟ್ಟಿನ ಒಂದು ಪುಣ್ಯದ ಒಂದು ಸ್ವರೂಪವನ್ನು ಒಂದು ಅರ್ಥವನ್ನು ಮಾಡಿಸಿದ್ದಾರೆ. ಆದ್ದರಿಂದ ನನ್ನ ಒಂದು ಹೆಸರು ನಿನ್ನ ಚತುರ್ಥಿಗೆ ಸೇರ್ಕೋಬೇಕು, ನಿನ್ನ ಆರಾಧನೆಯೊಳಗೆ ಸದಾಕಾಲ ನಾನು ನಿನ್ನ ಜೊತೆಯಲ್ಲಿರಬೇಕು. ಅದು ಮಂಗಳವಾರ ವಿಶೇಷವಾದಂತಹ ದಿನ ಏನಿದೆ ಅದು ನಿನಗೆ ಮುಡಿಪಾಗಿರಲಿ ಸ್ವಾಮಿ ಅಂತ ಕೇಳ್ಕೊತಾನಂತೆ. ಯಾಕಂದರೆ ನಾವು ಮಂಗಳವಾರ ಸಹಜವಾಗಿಯೇ ನಾವು ಕುಜದೋಷ ಇಂತಹ ದೋಷಗಳೇನೇ ಇತ್ತು ಒಂದು ನಿವಾರಣೆಗಾಗಿ ಮಂಗಳ ಗ್ರಹನನ್ನು ಅಧಿಪತಿಯಾಗಿ ನಾವು ಪೂಜೆ ಮಾಡ್ತೀವಿ. ಆದ್ದರಿಂದ ಅವತ್ತಿನ ದಿನ ಒಂದು ದಿನ ನಿನ್ನ ಜೊತೆ ನನ್ನ ಹೆಸರು ಮುಡಿಪಾಗಿರಬೇಕು, ನನ್ನನ್ನು ಪೂಜಿಸಬೇಕು. ನಿನ್ನನ್ನು ಯಾರು ಗಣಪತಿಯ ಆರಾಧನೆಯನ್ನು ಮಾಡ್ತಾರೋ ನಾನು ಅವರಿಗೆ ಆ ಸಕಲ ದೋಷಗಳನ್ನು, ಒಂದು ಸಂತಾನದ ದೋಷ, ಮದುವೆಯ ದೋಷ ಹಾಗೂ ಭೂಮಿಯ ದೋಷ, ಭೂಮಿಯನ್ನು ಕೊಂಡುಕೊಳ್ಳುವವರಿಗೆ ಈಡೇರಿಸುವಂತಹ ಒಂದು ಭಾಗ್ಯವನ್ನು ಒದಗಿಸ್ತೇನೆ, ಸಂತಾನ ಇಲ್ಲದವರಿಗೆ ಸಂತಾನವನ್ನು ಒದಗಿಸುತ್ತೇನೆ. ಯಾರು ನಿನ್ನನ್ನು ಮಂಗಳವಾರ ದಿನ ನನ್ನ ಜೊತೆ ಒಂದು ಪೂಜೆಯನ್ನು ಮಾಡ್ತಾರೋ ಆ ಸಕಲ ಸೌಭಾಗ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾರಂತೆ. ಆಗ ಮಹಾಗಣಪತಿಯು ಸಂತುಷ್ಟನಾಗಿ ನನ್ನ ಸಂಕಷ್ಟಹರ ಗಣಪತಿಯ ಒಂದು ವಿಶೇಷವಾದಂತಹ ದಿನ
ಮಾಘ ಹುಣ್ಣಿಮೆಯ ನಂತರ ಬರುವಂತಹ ಕೃಷ್ಣ ಪಕ್ಷದ ಚೌತಿಯಂದು ನಿನಗೆ ಅಂಗಾರಕ ಚತುರ್ಥಿ, ಅದು ಮಂಗಳವಾರದಂದೇ ವಿಶೇಷವಾಗಿ ಬರುತ್ತೆ. ಆ ಒಂದು ವಿಶೇಷತೆ ದಿನ ನನ್ನನ್ನು ಪೂಜಿಸಿದವರಿಗೆ ನಿನ್ನ ಒಂದು ಅನುಗ್ರಹವು ಆಗುತ್ತೆ ಅಂದರೆ ನಾನು ನನ್ನ ಭಕ್ತರಿಗೆ ಅವತ್ತು ವಿಶೇಷವಾದಂಥ ಅನುಗ್ರಹಿಸುತ್ತೇನೆ ಅಂತ ಹೇಳಿ ಮಹಾಗಣಪತಿ ಅವತ್ತಿನಿಂದ ಅಂಗಾರಕ ಸಂಕಷ್ಟ ಚತುರ್ಥಿ ಹುಟ್ಟಿತು ಎಂಬ ಒಂದು ಇತಿಹಾಸ ಇದೆ. ಇದು ಈ ಕಥೆಯ ಹಿನ್ನೆಲೆ. ಆದರೆ ನಾವು ಸಂಕಷ್ಟಹರ ಗಣಪತಿ ಅಂತ ಹೇಳಿದಾಗ ಪ್ರತಿಯೊಂದು ಸಂಕಷ್ಟಹರ ಗಣಪತಿಗೂ ಅದರದೇ ಆದ ಒಂದು ಮಹತ್ವ ಹಾಗೂ ಕಥೆ ಇದೆ ಅಂತ ಗೊತ್ತು. ಇದು ಹೇಗೆ ಹುಟ್ಟಿತು, ಈ ವ್ರತದ ಕಥೆ ಏನು, ಬಹಳ ಸಂಕಷ್ಟಹರ ಚತುರ್ಥಿ ವ್ರತ ಕಥೆ ಹೇಗಾಗಿದೆ ಅಂದರೆ, ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಅಂದರೆ ಸುಬ್ರಹ್ಮಣ್ಯನ ಬಳಿಗೆ ಹೋಗಿ, ಮುನಿವರ್ಯರೇ, ಜನಗಳ ರೋಗ ಶೋಕ ಸಂಕಟಗಳನ್ನು ನಿವಾರಣೆ ಮಾಡುವಂತಹ ಒಂದು ಉತ್ತಮೋತ್ತವಾದ ವ್ರತವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಅದಕ್ಕೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯು ಮುಗುಳ್ನಗುತ್ತಾ ಹೀಗೆ ಹೇಳಲು ಮುಂದಾಗ್ತಾರೆ. ಇಂದು ನಾನು ನಿಮಗೆ ಪುನಃ ಪುಣ್ಯ ಪ್ರಧಾನವಾದ ಸಕಲ ಕಷ್ಟಗಳನ್ನು ದೂರ ಮಾಡುವ ಸಂಕಷ್ಟಹರ ಗಣಪತಿ ಚತುರ್ಥಿ ವ್ರತವನ್ನು ಕುರಿತು ಹೇಳುತ್ತೇನೆ. ಪೂರ್ವದಲ್ಲಿ ಪಾಂಡವರು ಪಗಡೆ ಆಟವನ್ನು ಆಡಿ ತನ್ನ ರಾಜ್ಯಭಾರವನ್ನೆಲ್ಲ ಕಳೆದುಕೊಂಡಾಗ, ಅರಣ್ಯದಲ್ಲಿ ವನವಾಸದಲ್ಲಿ ಅನುಭವಿಸುತ್ತಿದ್ದಾಗ ಅಲ್ಲಿಗೆ ಬಂದ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಈ ರಾಜ್ಯವನ್ನು ಕಳೆದುಕೊಂಡು ಧರ್ಮರಾಯನಿಗೆ ವ್ರತಾಚರಣೆಯ ವಿಧಾನವನ್ನು ಹೇಳಿಕೊಡ್ತಾರೆ. ಹೇಗೆ ಅಂದರೆ, ಪರಮ ಪೂಜ್ಯರಾದ ಸ್ಕಂದ ಮಹಾಮುನಿಗಳೇ ಅಂದರೆ ಸುಬ್ರಹ್ಮಣ್ಯರೇ, ಶ್ರೀಕೃಷ್ಣನು ಧರ್ಮರಾಯನಿಗೆ ತಿಳಿಸಿದ ಆ ಮಹಾಗಣಪತಿಯ ಸಂಬಂಧಿಸಿದ ಆ ವ್ರತವನ್ನು ಹೇಗೆ ಆಚರಿಸಬೇಕು ಎಂದು ತಿಳಿದುಕೊಳ್ಳಲು ನಾವು ಕಾತುರರಾಗಿದ್ದೇವೆ, ದಯವಿಟ್ಟು ವಿವರವಾಗಿ ಹೇಳಿ ಎಂದು ಪ್ರಾರ್ಥಿಸ್ತಾರೆ. ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಹಾಗೆಯೇ ಆಗಲಿ ಎಂದು ವ್ರತವನ್ನು ಕುರಿತು ಹೇಳತೊಡಗುತ್ತಾರೆ. ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ಪರಮೇಶ್ವರನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾಳೆ. ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಯಾಗಿದ್ದ ಗಣಪತಿಯನ್ನು ನೆನೆಸಿಕೊಂಡಳು. ತಾಯಿಯ ಕರೆ ಕಂದನಿಗೆ ಕೇಳಿಸದೇ ಇದ್ದಿತೆ. ಆಗ ಗಣಪತಿ ಕ್ಷಣಾರ್ಧದಲ್ಲಿಯೇ ಪ್ರತ್ಯಕ್ಷನಾಗಿ, ಅಮ್ಮ, ಏನಪ್ಪಣೆ ನಿಮ್ಮದು ಹೇಳಿ ಅಂತ ಕೇಳಿದಾಗ, ಅದಕ್ಕೆ ಪಾರ್ವತಿಯು, ಮಗು ವಿನಾಯಕ, ನಾನು ಕೈಲಾಸದಲ್ಲಿರುವ ಸದಾಶಿವನನ್ನು ಮತ್ತೆ ಪತಿಯಾಗಿ ವರಿಸಬೇಕು. ನಿಷ್ಠೆಯಿಂದ ತಪಸ್ಸನ್ನು ಆಚರಿಸುತ್ತಿರುವೆ, ಆದರೆ ಇನ್ನೂ ಪರಮೇಶ್ವರ ನನ್ನ ತಪಸ್ಸಿಗೆ ಒಲಿಯಲಿಲ್ವಲ್ಲ, ಯಾಕೆ? ಇತ್ತೀಚೆಗೆ ಬಂದ ನಾರದರು, ನೀನು ಯಾವುದಾದರೂ ಒಂದು ವ್ರತವನ್ನು ಆಚರಿಸಿದರೆ ಈ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಿದರು. ಆದರೆ ಅದು ಯಾವ ವ್ರತವೆಂದು ಅವರು ಹೇಳಲಿಲ್ಲ. ದೇವತೆಗಳಿಂದ, ಮಾನವರಿಂದ, ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯುತ್ತಿರುವ ತ್ರಿಕಾಲಜ್ಞಾನಿಯಾದ ನೀನು ಅದು ಯಾವ ವ್ರತವೆಂದು ಹೇಗೆ ಆಚರಿಸಬೇಕೆಂಬುದನ್ನು ತಿಳಿಸಿಕೊಡುತ್ತೀಯಾ? ಅದನ್ನು ಪುಣ್ಯವನ್ನು ನಿನಗೆ ಕಟ್ಟಿಕೋ ಅಂತ ಕೇಳ್ಕೊತಾಳೆ. ಅದಕ್ಕೆ ಗಜಾನನ, ಅಮ್ಮ, ನಿನ್ನ ಕಷ್ಟಗಳು ದೂರಾಗಲು ನೀನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಮಾಡುವುದರಿಂದ ವ್ರತೋಪಾಸಕರು ಕೂಡ ಎಲ್ಲರೂ ಕೂಡ ಯಶಸ್ಸು, ಸಂಪತ್ತು, ಅಭಿವೃದ್ಧಿಗಳನ್ನು ಹೊಂದುತ್ತಾರೆ. ಹಾಗೆ ತಿಂಗಳಲ್ಲಿ, ಮಾಸಗಳಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿಯಂದು ಈ ವ್ರತವನ್ನು ಆಚರಿಸಿದವರಿಗೂ ಕೂಡ ಸಕಲ ಶ್ರೇಯಸ್ಸು, ಸಂಪತ್ತು, ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಅರುಣೋದಯಕ್ಕೆ ಎದ್ದು ಸ್ನಾನವನ್ನು, ಸಂಧ್ಯಾವಂದನೆಯನ್ನು ಮೊದಲಾದ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿ ಸಾಯಂಕಾಲ ಚಂದ್ರೋದಯವಾಗುವವರೆಗೂ ಉಪವಾಸದಲ್ಲಿರಬೇಕು. ಸಂಕಷ್ಟಹರ ಚತುರ್ಥಿ ವ್ರತವಂದು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನು ಅಥವಾ ನೈವೇದ್ಯಕ್ಕಾಗಿ ಮಾಡಿದ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದರು ಎಂದ ಸ್ಕಂದರು. ಈ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯು ಮುಂದುವರಿಸುತ್ತಾರೆ. ಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯನ್ನು ವಿಧಾನವನ್ನು ಧರ್ಮರಾಯನಿಗೂ ಕೂಡ ಹೇಳಿಕೊಡುತ್ತಾರೆ. ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಿಕೊಂಡು ಗಳನ್ನು ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕು. ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ
ತಾಮ್ರದಿಂದಾಗಲಿ ಅಥವಾ ಮೃತ್ತಿಕೆಯಿಂದಾಗಲಿ ಸಿದ್ಧ ಮಾಡಿಕೊಳ್ಳಬೇಕು. ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಲಶದ ಮೇಲೆ ವಸ್ತ್ರದಿಂದ ಅಲಂಕರಿಸಿ ಸ್ಥಾಪಿಸಬೇಕು. ಕಲಶವನ್ನು ಅಷ್ಟದಳ, ಪದ್ಮ, ಸ್ವಸ್ತಿಕ ಚಿಹ್ನೆಗಳಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ, ಪುಷ್ಪ, ಅಕ್ಷತೆಗಳನ್ನು ಪೂಜಿಸಬೇಕು. ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತವೆ. ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಜೀವವಾಗಿಯೂ ಅಂದರೆ ನಿರಂತರವಾಗಿಯೂ ಆಚರಿಸಬೇಕು. ಇದರಿಂದ ಎಲ್ಲ ಒಂದು ಕೃಷ್ಣ ಪರಮಾತ್ಮರ ಒಂದು ಪ್ರೀತಿಗೆ ಪಾತ್ರರಾಗುತ್ತಾರೆ. ನಂತರ ಸಂಕಷ್ಟಹರ ಚತುರ್ಥಿಯನ್ನು ಆಜೀವವಾಗಿ ಆಚರಿಸಿದರೆ ಸಾಧ್ಯವಿಲ್ಲದಿದ್ದರೆ 21 ವರ್ಷ ಅಥವಾ ಕನಿಷ್ಠ 1 ವರ್ಷವಾಗಲಿ ಈ ವ್ರತವನ್ನು ಮಾಡಿಸಬಹುದು. ಸಂಕಲ್ಪಿತ ಕಾಲದವರೆಗೆ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯೊಂದಿಗೆ ವ್ರತವನ್ನು ಪರಿಸಮಾಪ್ತಿಗೊಳಿಸಬೇಕು. ಮನಸ್ಸಿನಿಂದ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೆ ಈ ವ್ರತವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯನ್ನು ಹೀಗೆ ಮಾಡಬೇಕು. 21 ಜನ ವೇದವತ್ತರಾದ ಸದಾಚಾರಶೀಲರೂ ಆದ ವಿಪ್ರರನ್ನು ಆಹ್ವಾನಿಸಿ ಯಥಾಶಕ್ತಿ ದಾನವನ್ನು ಕೊಟ್ಟು ಗಣಪತಿ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಹೋಮ ದ್ರವ್ಯಗಳೆಂದರೆ ಎಳ್ಳು, ತುಪ್ಪ, ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ. ತಮ್ಮ ಶಕ್ತಿಗೆ ಅನುಸಾರವಾಗಿ 1808 ಕನಿಷ್ಠ ಪಕ್ಷ 78,000 ಮೋದಕಗಳನ್ನಾದರೂ 78, 28 ಅಥವಾ 9 ಮೋದಕಗಳನ್ನಾಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು. ಗಣಪತಿ ನಾಮಮಂತ್ರದಿಂದಲೂ ಮೋದಕೋಕ್ತ ಆಗಮೋಕ್ತ ಮಂತ್ರಗಳಿಂದ ಹೋಮವಾದ ಮೇಲೆ ದಾನ ದಕ್ಷಿಣೆಗಳನ್ನು ಶಕ್ತ್ಯಾನುಸಾರ ಯೋಗ್ಯರಿಗೆ ಕೊಡಬೇಕು. ದಾರಿದ್ರ್ಯ ನಿವಾರಣೆಯ ಬಯಕೆ ಇರುವವರಿಗೆ 21 ಜನ ಯೋಗ್ಯ ವಿಪ್ರರಿಗೆ ಗಣಪತಿಯ 21 ಶುಭ ನಾಮಗಳನ್ನು ಉದ್ದೇಶಿಸಿ ಪೂಜನ ಮಾಡಿಸಬೇಕು. ಗಣಪತಿಯ 21 ನಾಮಗಳು ಹೀಗಿವೆ. ಹೇ ಧರ್ಮರಾಜ, ಇದನ್ನು ಹೇಗೆ ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದು ಎಂಬುದು ಹೇಳಿದ್ದಾನೆ. ಗಜಾಸ್ಯ, ವಿಘ್ನರಾಜ, ಲಂಬೋದರ, ಶಿವಾತ್ಮಜ, ವಕ್ರತುಂಡ, ಶೂರ್ಪಕರ್ಣ, ಕುಬ್ಜ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೈವತ, ಸರ್ವಾತಿನಾಶ, ಭಗವಾನ್, ವಿಘ್ನಹರ್ತ, ಧೂಮ್ರಕ, ಸರ್ವದೇವಾದಿದೇವ, ಏಕದಂತ, ಬಾಲಚಂದ್ರ, ಗಣೇಶ್ವರ, ಗಣಪತಿ. ಈ 21 ನಾಮಗಳನ್ನು ಯಾರು ಸ್ಮರಿಸುತ್ತಾರೋ ಎಲ್ಲ ಬಾಧೆಗಳಿಂದನೂ ಕೂಡ ಬಿಡುಗಡೆಯಿಂದ ಹೊಂದುತ್ತಾನೆ. ಸೀತಾನ್ವೇಷೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ವ್ರತವನ್ನು ಆಚರಿಸಿ ಯಶಸ್ವಿಯಾದನು. ಅದೇ ರೀತಿ ನಳ, ದಮಯಂತಿ, ಅಹಲ್ಯೆ ಮೊದಲಾದ ಪತಿವ್ರತ ಸ್ತ್ರೀಯರು ಈ ವ್ರತವನ್ನು ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡರು. ಯಾರು ಏನನ್ನು ಬಯಸಿದ್ದಾರೋ ಅದು ಅವರಿಗೆ ಸಿಕ್ಕಿತು. ಗಣಪತಿಯ ಈ ಮಹತ್ವರ ವ್ರತವನ್ನು ಯಾರು ಮಾಡುತ್ತಾರೋ, ಯಾರು ಈ ವ್ರತ ಕಥಾ ಶ್ರವಣವನ್ನು ಮಾಡುತ್ತಾರೋ ಅವರಿಗೆಲ್ಲ ಧನ, ಸಂಪತ್ತು, ವಿದ್ಯೆ, ಸಂತಾನ, ಆರೋಗ್ಯ, ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತವೆ ಎಂಬವಲ್ಲಿಗೆ ಸ್ಕಾಂದ ಪುರಾಣದ ಸ್ಕಂದ ಋಷಿ ಸಂವಾದ ರೂಪವಾದ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿಯುತ್ತದೆ. ಇದನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನಾವು ಕಥೆಯನ್ನು ಕೇಳೋದಾಗಲಿ ಅಥವಾ ಓದೋದಾಗಲಿ ಮಾಡಬೇಕು. ಅದು ಒಂದು ಸಂಪೂರ್ಣ ವ್ರತದ ಒಂದು ಫಲವು ದೊರಕುತ್ತೆ ಅಂತ ಹೇಳ್ಬೋದು. ಇದು ಅಂಗಾರಕ ಸಂಕಷ್ಟಹರ ಗಣಪತಿಯ ವಿಶೇಷವಾದ ವ್ರತ ಕಥೆ ಇದಾಗಿತ್ತು. ಎಲ್ಲರೂ ಕೂಡ ವ್ರತದ ಕಥೆಯನ್ನು ಕೇಳಿ ಓದಿ ಸಂಪೂರ್ಣ ವ್ರತದ ಒಂದು ಫಲವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಅಂಗಾರಕ ಸಂಕಷ್ಟಹರ ಗಣಪತಿ ಎಲ್ಲವನ್ನ ತಂದುಕೊಡಲಿ, ನೀವು ಬಯಸಿದ್ದೆಲ್ಲವೂ ನಿಮಗೆ ಸಿಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.